ಹಾಯ್ ಫ್ರೆಂಡ್ಸ್, ಸಾವಿತ್ರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬರ್ರಿ ಇವತ್ತು ನಮ್ಮ ಹೊಲಕ್ಕೆ ಹೋಗೋಣ ಅಂತಂದು ನಾ ಈ ವಿಡಿಯೋ ಮಾಡಾಕತ್ತೀನಿ. ನಮ್ಮ ಮನೆಯವ್ರಿಗೆ ಭಾಳ ಅಂದ್ರೆ ಭಾಳ ಕಾಟ ಕೊಟ್ಟು ಬರ್ರಿ ಇವತ್ತು ಹೊಲಕ್ಕೆ ಹೋಗ್ಬರೋನು, ಭಾಳ ದಿನ ಆಯ್ತು ಹೊಲ ನೋಡಿ ಹೆಂಗದವ ಹೆಂಗಿಲ್ಲ ಅಂತಂದು ಭಾಳ ಅಂದ್ರೆ ಭಾಳ ಕಾಟ ಕೊಟ್ಟು ಕರ್ಕೊಂಡು ಹೊಂಟೇನಿ ರೀ. ಯಾಕಂದ್ರೆ ನಮ್ಮ ಹೊಲ ನಮ್ಮ ಮನೇಲಿದ್ರೆ ಅಂದ್ರೆ ಒಂದು 7 ಕಿಲೋಮೀಟ್ರ್ ದೂರ ಐತ್ರಿ. ಹಂಗಾಗಿ ನಮ್ಮ ಮನೆಯವ್ರು ಬರೋಕೆ ಭಾಳ ಒಂದು ಸ್ವಲ್ಪ ಇದು ಮಾಡ್ಕೊತಾರೆ ರೀ, ಗಾಡಿಗೊಂದು ಹೋಗಿ ಬರ್ತಾರೆ ರೀ. ಭಾಳ ಬೇಸರ ಆಗುತ್ತಲ್ಲ ರೀ. ಹಾಗಾಗಿ ಹೋಗೋಕೆ ಬ್ಯಾಡ ಬಿಡು, ಮತ್ತೊಂದು ಸಲ ಬಂದಾಗ ಹೋಗೋಣಂತ. ಏನು ಹೋಗೋದು ಯಾಕೆ ಇರ್ವಲ್ದಕ್ಕೆ, ಮತ್ತು ಇನ್ನೊಂದು ಸಲ ಬರ್ತೀನಲ್ಲ ಅವಾಗ ನೋಡ್ಕೊಂಬರೋಣಂತ. ಇನ್ನೂ ಹೆಸ್ರೇನು ಬಂದಿಲ್ಲ ಅಂತಂದ್ರೆ ಆದ್ರೆ ನಾನು ಬಿಡಲಿಲ್ಲ ರೀ. ಇಲ್ಲ ಏನು ಒಂದು ಅರ್ಧ ತಾಸ್ನಾಗ ಹೋಗಿ ಬರ್ತೀವಿ ಅಂತಂದು ಹೊಂಟಿವಿ ರೀ. ನಾವು ಹೊಲಕ್ಕೆ ಹೋಗೋ ದಾರ್ಯಾಗ ಒಂದು ದುರ್ಗಮ್ಮನ ಗುಡಿ ಐತ್ರಿ. ಅದು ದುರ್ಗಮ್ಮನ ಪಾದಗಟ್ಟಿ ನೋಡ್ರಿ, ಆ ಕಡೆ ಹೋತಲ್ಲ ಅದು ಮಾಡೋನು ಭಾಳ ಆಗಿತ್ತು ರೀ. ಅದ್ರ ಸಲುವಾಗಿ ನಮ್ಮ ಮನೆಯವ್ರು ಸುಮ್ಮನೆ ನೀನು ಮಾಡಾಗೈತಿ, ಏನು ಹೊಲ್ದಾಗ ಕೆಲಸ ಮಾಡಲಿಲ್ಲ ಬಿಡಲಿಲ್ಲ, ಖಾಲಿ ಉಪ್ರೇಟ್ರಿಗೆ ಕರ್ಕೊಂಡು ಹೊಂಟಿ ಅಂತಂದು ಭಾಳ ಭಯಕತ್ತಿದ್ರು. ಆದ್ರೆ ಯಾಕೆ ಬೇದ್ರೆ ಬೇವಲ್ರಕ್ಕ ಅಂತಂದು ನಾ ಏನಕ್ಕೆ ಇವಾಗ ಹಾಕ್ಕೊಲಿಲ್ಲ ಅದನ್ನು. ನಮಗೆಲ್ಲ ಅವು ಮಾಮೂಲು ರೀ ಅವು. ನೋಡ್ರಿ ಹಾಗೆ ಹಿಂಗೆ ಬೇಯಿಸ್ಕೊಂಡು ನಾವು ದುರ್ಗಮ್ಮನ ಗುಡಿ ಹತ್ರ ಬಂದಾಬಿಟ್ವಿ. ನಡಿ ದುರ್ಗಮ್ಮನ ಗುಡಿ ಸಾಮಾನು ಕಾಟ ಹೋಗೋಣ ಅಂತಂದು ಗುಡಿಯಾಗಿದ್ದಾರೆ ಯಾರು ಕರೆದ್ರೆ, ಮತ್ತು ಬರ್ರಿ ಅಂತಂದ್ರು. ನಾವು ಅಲ್ಲಿ ಹೋದ್ವಿ ರೀ. ಹೋಗೋದ್ರಾಗ ನೋಡ್ರಿ ಇಲ್ಲಿ ಗುಡಿ ಕಾಣಿಸುತ್ತಲ್ಲ, ಭಾಳ ಪವರ್ಫುಲ್ ಗುಡಿ ಇದು ದುರ್ಗಮ್ಮನ ಗುಡಿ ಅಂತಂದು ನಮ್ಮ ಹೊಲದ ದಾರಿ ಒಳಗೆ ಐತಿ. ನಾವು ಯಾವಾಗ ಹೊಲಕ್ಕೆ ಹೋದ್ರೂ ಇಲ್ಲಿ ಇಳಿದು ದೇವ್ರ ಸಾವು ಮಾಡಿ, ಅಥವಾ ಏನಾದರೂ ಶುಕ್ರವಾರ ಮಂಗಳವಾರ ಇದ್ರೆ ಕಾಯಿ ಕರ್ಪೂರ ತಂದಿದ್ರೆ ಅವನ್ನೆಲ್ಲ ಮಾಡಿಸ್ಕೊಂಡು ಆಮೇಲೆ ಹೊಲಕ್ಕೆ ಹೋಗೋದು. ಆಮೇಲೆ ಬಿತ್ತಾಕೆ ಬಂದ್ರಂತೂ ಕಾಯಿ ಒಡಿಸ್ತಾ ನಾವು ಹೊಲಕ್ಕೆ ಹೋಗೋದೇ ಇಲ್ಲ. ಯಾಕಂದ್ರೆ ಇದು ನಮ್ಮ ಹೊಲದ ದಾರ್ಯಾಗ ಇರೋದ್ರಿಂದ ಅಮ್ಮ ಇಲ್ಲಿ ಬೆಳೆಯಿನ ಎಲ್ಲ ಚಂದ ಕೊಡ್ತಾಳೆ, ನಮಗೆಲ್ಲ ಒಳ್ಳೇದು ಮಾಡ್ತಾಳೆ ಅನ್ನೋದು ನಮ್ಮ ನಂಬಿಕೆ. ಆಮೇಲೆ ಇದೆಲ್ಲ ಇದು ನೋಡ್ರಿ ಎಷ್ಟು ಚಂದ ಮಾಡ್ಯಾರ ಚಿತ್ತಾರ ಅಂತಂದು. ಇದೇನು ಭಾಳ ದಿನ ಆಗಿಲ್ಲ ರೀ, ಮೊದ್ಲಕ್ಕೆ ಒಂದು ಸಣ್ಣದಿತ್ತು ಗುಡಿ, ಈಗ ಇಷ್ಟು ದೊಡ್ಡದು ಕಟ್ಟ್ಯಾರ. ಇದನ್ನು 2021 ಕಟ್ಟಿದ್ರು ರೀ. ಇದು 2021 ಏಪ್ರಿಲ್ 30ನೇ ತಾರೀಕಿಗೆ ಗುಡಿ ಕಟ್ಟಿದ್ರು, ಓಪ್ನಿಂಗ್ ಮಾಡಿದ್ರು ರೀ. ಮೊದ್ಲಕ್ಕೆ ಒಂದು ಸಣ್ಣದಿತ್ತು ಗುಡಿ. ಸಣ್ಣದಿದ್ದಾಗೂ ಭಾಳ ಅಂದ್ರೆ ಭಾಳ ನಡೀತಿತ್ತು ರೀ ಗುಡಿದು. ನೋಡ್ರಲ್ಲಿ ನಾನು ರೀ ನಮ್ಮ ಮನೆಯವರು ನೋಡ್ರಿ ಈ ಕಡೆ ನೋಡ್ರಿ ಈ ಕಡೆ ಅಂದೆ. ನೋಡಲಿಲ್ಲ ಅವರು, ಯಾವುದೋ ಒಂದು ಗಾಡಿದು ಫೋನ್ ಬರಾಕತೈತಿ ಸುಮ್ಮನಿರಂತ ನನ್ನ ಸುಮ್ಮನೆ ಮಾಡಿದ್ರಿ. ಆಟತ್ತಿಗೆ ಹೊಲನ ಬಂತು ರೀ. ಇದ ರೀ ನಮ್ಮ ಹೊಲ, ಒಟ್ಟು ಕಾಂಗ್ರೆಸ್ ಬೆಳೆದೈತೆ ರೀ. ಮತ್ತು ಈ ಕಡೆ ಹೆಸ್ರನ್ನ ಪಾಡ ಐತ್ರಿ, ಆದ್ರೆ ಹುಳ ಭಾಳ ಅದಾವೆ ರೀ. ಈ ಸಲ ಮಳೆ ಮಾಡಾಗಿ ಬಿಸಿಲು ಅಂತ್ರಿ 1 ತಿಂಗಳು 2 ತಿಂಗಳು ಆತೇನು ಬಿಡ್ರಿ, ಬಿಸಿಲ ನೋಡಿಲ್ಲ ನಮ್ಮ ಕಡೆಗೆ. ಬಿಸಿಲು ಅನ್ನೋದು ನೋಡೇ ಇಲ್ಲ. ನೋಡ್ರಿ ಎಲ್ಲ ಕಸ ಅಂದ್ರೆ ಭಾಳ ಕಸ ಬಿದ್ದು. ಏನು ಮಾಡ್ಬೇಕು ರೀ, ಕಸ ತೆಗ್ಸೋಕ್ಕೂ ಆಗಲಿಲ್ಲ. ನಮ್ಮ ಮನೆಯವ್ರು ಒಂದು ಗಾಡಿ ಮೇಲೆ ಇದ್ರೆ ಬಿದ್ದು ಭಾಳ ಅನಾಹುತ ಆತು ರೀ. ಹಂಗಾಗಿ ನಾವು ಹೊಲಕ್ಕೆ ಬರಲೇ ಇಲ್ಲ. ಅಲ್ಲಿಂದ ಸೀದಾ ಬಡ ಬಂದಿವಿ ರೀ. ಮನೆಗೆ ಬಂದು ಹೊಟ್ಟೆ ಭಾಳ ಹಸ್ತಿತ್ತು, ಬಡ ಬಂದರೆ ಒಟ್ಟು ಚಹಾ ಮಾಡ್ಕೊಂಡು ಕುಡಿದ್ವಿ. ಚಹಾ ಮಾಡ್ಕೊಂಡು ಕುಡ್ದು ಒಟ್ಟು ರೊಟ್ಟಿಯಾರ ಅದಾರ ಮಾಡಿದ್ರಾತಂತಂದು ಚಹಾಕ್ಕೆ ಇಟ್ಟೀನಿ ರೀ. ಇನ್ನೂ ಜಿಗಿಟ್ ಹಾಕ್ಬೇಕು ರೀ, ಅಲ್ಲಿ ಐತೆ ನೋಡ್ರಿ, ಇನ್ನೂ ಜಿಗಿಟ್ ಹಾಕಿಲ್ಲ. ಒಟ್ಟು ಚಹಾ ಸೋಸ್ಕೊಂಡು ಕುಡೀನಂತ ಬಡ ಚಹಾ ಸೋಸ್ಕೊಂಡು ಕುಡಿದ್ರಿ. ಈ ಕಡೆ ಒಲೆಗೆ ಹಚ್ಚುನ, ಬರೀ ಗ್ಯಾಸಿನ ಮೇಲೆ ರೊಟ್ಟಿ ಅಂದ್ರೆ ಪಾಡಾಗೋದಿಲ್ಲ ಅಂತಂದು ಒಲೆಗೆ ಉರಿ ಮಾಡಾಕತ್ತೇನೆ ರೀ. ಒಲೆ ಉರಿ ಮಾಡಿ ಬಡ ರೊಟ್ಟಿ ಮಾಡಿದ್ರಾತು. ತಗೋ ರೊಟ್ಟಿ ಉಂಡ್ಬಿಟ್ರೆ ಗಟ್ಟಿ ಕಿವು, ಮತ್ತು ರಾತ್ರಿ ಊಟ ಏನು ಬೇಕು ಬೇಡ ಅಂದು ಹೊಸ ಬೆಂಡೆಕಾಯಿ ಇದ್ದು ರೀ ಇಟ್ಕೊಂಡು ನೋಡ್ರಲ್ಲಿ ಬುಟ್ಟ್ಯಾಗ ಹೊಸ ನೀರು ಹಾಕಿ ಬೆಂಡೆಕಾಯಿ ಉಳ್ಳಾಗಡ್ಡಿ ಮೆಣ್ಸಿನ್ಕಾಯಿ ಎಲ್ಲ ಹೆಚ್ಕೊಂಡು ಬಡ ಒಟ್ಟು ಬೆಂಡೆಕಾಯಿ ಪಲ್ಯ ಅನ್ನ ಮಾಡಿದ್ರಾತು ಅಂತಂದ್ರಿ. ಆಟೊತ್ತಿ ನನ್ನ ಮಕ್ಕಳು ಬಂದವು ರೀ ಸಾಲಿಂತ್ರ. ಮತ್ತೇನು ಮಾಡೋದು, ಅವರು ಉಂಡ್ಬಿಡ್ತಾರೆ ಸುಡೋದು ಅಂತಂದು ಎಲ್ಲ ಹೆಚ್ಕೊಂಡು ಬೆಂಡೆಕಾಯಿ ಮತ್ತು ಉಳ್ಳಾಗಡ್ಡಿ ಅವೆಲ್ಲ ಹೆಚ್ಕೊಂಡು ಬಡ ಒಲೆ ಮ್ಯಾಗ ಉರಿಯಾಕತ್ತಿತ್ತಲ್ಲ, ಒಗ್ಗರಣೆ ಹಾಕ್ಬಿಟ್ರಾತಂತಂದು ನೋಡ್ರಿ. ಒಲೆ ಮ್ಯಾಗ ಮಾಡಿದ ಅಡುಗೆ ಭಾಳ ಟೇಸ್ಟ್ ಅಂದ್ರೆ ಟೇಸ್ಟ್. ಹಂಗಾಗಿ ನಮ್ಮ ಮನೆಯವ್ರು ಭಾಳ ಇಷ್ಟಪಡ್ತಾರೆ ರೀ ಇದನ್ನು. ಬೆಂಡೆಕಾಯಿ ಪಲ್ಯ ಮಾಡಾಕತ್ತೀನಿ ರೀ. ನೀವು ಹೆಂಗೆ ಮಾಡ್ತೀರಿ? ನಾನಂತ್ರ ಈ ಥರ ಮಾಡ್ತೀನಿ ಬೆಂಡೆಕಾಯಿ ಪಲ್ಯ. ಹಿಂಗೆ ಮಾಡಿದ್ರೆ ಭಾಳ ರುಚಿಯಾಗಿರುತ್ತೆ ರೀ. ನನ್ನ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾವು. ಆಮೇಲೆ ಬೆಂಡೆಕಾಯಿ ಪಲ್ಯ ಮಾಡಿಕೊಂಡು ಈ ಕಡೆ ಒಂದು ಕಡೆ ಜಿಗಟಿಗಾರ ಇಡೋಣ ಅಂತಂದು ಬಡ ಅದನ್ನು ಪ್ರಿಪೇರ್ ಮಾಡಿದ್ದೀನಿ ರೀ. ಬೆಂಡೆಕಾಯಿ ಪಲ್ಯ ಏನೈತೆ ಬಡ ಒಲೆ ನೋಡ್ರಿ ಹೆಂಗೆ ಉರಿಯಾಕತ್ತೈತಿ. ಒಲೆ ಮ್ಯಾಗ ಮಾಡಿಬಿಟ್ರಾತಂತಂದು ಬಡ ಬಾಳ್ಗೆ ಇಟ್ಟು ಒಗ್ಗರಣೆ ಹಾಕಿ ಒಲೆ ಹಚ್ಚಿ ಬಡ ಎದ್ದು ಬಿಟ್ರಾತಂತಂದು ಒಗ್ಗರಣೆಗೆ ಕೊಡಾಕತ್ತೀನಿ ರೀ. ಕೊಟ್ಟು ಮಗಳು ಬಂದ್ಲಲ್ಲ, ಮಮ್ಮಿ ನಾ ವಿಡಿಯೋ ಮಾಡ್ತೀನಿ ತಾಯಿಲಿ ಅಂತಂದು ಬಡ ಇಸ್ಕೊಂಡು ಹಾಕಿ ಮಾಡಾಕತ್ತಿಲ್ಲ ರೀ. ಹಾಗಾಗಿ ಎಡವಟ್ಟು ಮಾಡ್ಯಾಳ್ರಿ. ಒಟ್ಟು ವಿಡಿಯೋನ ಸೊಟ್ಟಪಟ್ಟ ಮಾಡ್ಯಾಳ್ರಿ. ಏನಾಗಂಗಿಲ್ಲ ರೀ, ಸ್ವಲ್ಪ ನೀವು ಅಡ್ಜಸ್ಟ್ ಮಾಡ್ಕೊರಿ. ಒಲೆ ಮ್ಯಾಗ ಇಟ್ಟು ಕಟ್ಟಿಗೆ ಸ್ವಲ್ಪ ಭಾಳ ಕಾಡ್ಸಾಕತ್ತಿದ್ವು ರೀ ಹೊಲೆ. ಹಂಗಾಗಿ ಸ್ವಲ್ಪ ಮುಂದೆ ಕುತ್ಕೊಂಡು ಅದನ್ನು ಬೆನಿಶೆ ಎದ್ಬಿಟ್ರಾತಂತಂದು ಎದ್ದನ್ ರೀ. ಈ ಕಡೆ ಹೆಂಗೋ ಜಿಗಟ್ ಹಾಕ್ಕೊಂಡು ರೆಡಿ ಮಾಡ್ಕೊಂಡು ಅಂದ್ನಲ್ಲ ರೀ, ರೊಟ್ಟಿ ಮಾಡಿಬಿಟ್ರಾತಂತ ಬಡ ಜಿಗಟ್ ಹಾಕ್ಕೊಂಡು ರೊಟ್ಟಿ ಲಟ್ಸಾಕತ್ತೀನಿ ನೋಡ್ರಿ. ಇಲ್ಲಿ ಒಟ್ಟು ಒಂದು ಸ್ವಲ್ಪ ರೊಟ್ಟಿ ಗುಮಾಟ ಬಡಿತೀನಿ ರೀ. ಅತ್ತ ಬಡಿದಿಲ್ಲ ರೀ, ಒಂದು ಸ್ವಲ್ಪ ಒಂದು ತಟಗಂದ್ರೆ ತಟಗೆ ಒಟ್ಟು ಚಪಾತಿದ ಆಗೋ ಮಾಟ ಬಡಿತೀನಿ ರೀ. ಅತ್ತಾಗ ಒಟ್ಟು ಲಟ್ಟಿಸ್ತೀನಿ ರೀ. ಯಾಕಂದ್ರೆ ಇವು ನಾವು ಜೋಳದಾಗ ಅಕ್ಕಿ ಪಕ್ಕಿ ಕೂಡ್ಸಂಗಿಲ್ಲ ರೀ. ಏಕಬ್ರಿ ಜೋಳನ ಹಾಕ್ಸಿರ್ತೀವಲ್ಲ ರೀ, ಜಿಗಿ ಅಂದ್ರೆ ಜಿಗಿ ಇರ್ತಾವೆ, ಮತ್ತು ಜಿಗಿಟ್ನಾಗ ಮಾಡಿರ್ತೀವಲ್ಲ ರೀ, ರೊಟ್ಟಿನೂ ಉಬ್ತಾವಂತಂದು
ನಾವು ಬರೀ ಅದನ್ನ ಅಷ್ಟೇ ಮಾಡಿರ್ತೀನಿ ರೀ. ನೋಡ್ರಿ ಇಲ್ಲಿ ರೊಟ್ಟಿ ಹೆಂಗೆ ಉಬ್ಬಕತ್ತಾವ ಅಂತಂದು ಹಿಗ್ಗಕತ್ತಾವ ರೀ. ಹಂಚಿನಾಗ ಹಾಕಿದ್ರೆ ಉಬ್ಬಿನೂ ಉಬ್ತಾವೆ ಮತ್ತು ರೊಟ್ಟಿ ಬಾಯ ರುಚಿ ಕೊಡ್ತಾವೆ ಅಂತಂದ್ರಿ ನಾವು ಅಕ್ಕಿಗೆ ಏನು ಹಾಕ್ಸಂಗಿಲ್ಲ ರೀ, ಬರೀ ಜೋಳ ಅಷ್ಟೇ ಹಾಕಿಸ್ತೀವಿ. ನೋಡ್ರಲ್ಲ ಎಷ್ಟು ಚಂದ ರೊಟ್ಟಿ ಬಡ ಬಡ ಬರ್ತೈತಿ ಅಂತಂದು ನೀವು ಹಿಂಗೆ ರೊಟ್ಟಿ ಮಾಡ್ತೀರಿ ಅಂತ ತಿಳ್ಕೊಂಡು ನಮ್ಮ ಒಂಥರ ರೊಟ್ಟಿ ಸ್ವಲ್ಪ ಈಗ ಆದಮೇಲೆ ಸ್ವಲ್ಪ ಬಡಿತೀನಿ ರೀ. ಯಾಕಂದ್ರೆ ಬಡ್ದ್ರ ರೊಟ್ಟಿ ರುಚಿ ಒಳೇಲಿ ಆಡ್ಸೋದು ಕಲಿತೀನಿ ಅಂತಂದು ಬೈತಾರೆ ಅನ್ನೋದಕ್ಕೆ ಮತ್ತು ಊಟ ಅರ್ಧ ಲಟ್ಟಿಸ್ತೀನಿ ರೀ, ಅರ್ಧ ಬಡಿತೀನಿ ರೀ. ಅಟತೆ ರೊಟ್ಟಿ ಆಗೋಣ ನಮ್ಮ ಮನೆಯವ್ರು ಒಟ್ಟು ಸತಿ ಕೊಟ್ಬಿಡು ಉಣ್ಣಾಕ ಅಂತ ಅಂದ್ರಿ. ಅವ್ರಿಗೆ ಒಟ್ಟು ಉಣ್ಣಾಕ ಹಚ್ಚಕತ್ತೀನಿ ನೋಡ್ರಿ. ಒಟ್ಟು ಮುಂಜಾನೆ ಮಾಡಿದ ಜೋಳಕ್ಕಿತ್ರೆ ಜೋಳಕ ಹಾಕಿ ಒಟ್ಟು ಇದ್ರ ಪಲ್ಯ ಹಾಕಿ ಮಾಡಾಕತ್ತಿದ್ದೀನಿ ರೀ. ಅವರು ಊಟ ಮಾಡಕತ್ತಿದ್ರಿ. ಅದಾಗುತ್ತಲೇ ಇವರು ಸಾಲಿದ್ರೆ ಬಂದ್ವಲ್ರಿ ಹುಡುಗರು, ಆಕಿನೂ ಉಣ್ಣಾಕತ್ತಿದ್ಲು ರೀ. ಊಟ ಮಾಡೋಲ್ರಕ್ಕಂತ ಬಿಸಿ ಬಿಸಿ ರೊಟ್ಟಿ ಹಂಗೆ ಹಂಚಿನ ರೊಟ್ಟಿ ತೆಗ್ದು ಉಣ್ಣಾಕ ಕೊಟ್ಬಿಟ್ಟಿನಿ ರೀ. ನೋಡ್ರಿ ಲಾಸ್ ರೊಟ್ಟಿಗೆ ಒಲೆ ಅಂತರ ದಗ ಉರಿಯಾಕತ್ತೈತೆ ರೀ. ಇತ್ತ ರೊಟ್ಟಿನ ರೆಡಿ ಆಗಕತ್ತವ ರೀ. ನಾನು ಬಹಳ ಇತ್ತಂದ್ರೆ ಹಂಗೆ ಮಾಡ್ಕೊತೀನಿ ರೀ, ಉಂಡೆ ಮಾಡ್ಕೊಂಡು ಇಟ್ಕೊತೀನಿ ರೀ. ಇಕ್ಕಟ್ಟು ರೊಟ್ಟಿ ಇಟ್ಟು ಮುಗಿತ್ರೆ ಬಡ ಬಡ ನನಗೂ ಭಾಳ ಅಂದ್ರೆ ಭಾಳ ಹೊಟ್ಟೆ ಹಸ್ತೈತೆ ರೀ. ಯಾಕಂದ್ರೆ ಹೊಲ್ದಾಗ ಹತ್ತಿತ್ತ ಅಡ್ಡಾಡಿ ಬಂದಿರ್ತೀವಲ್ಲ ರೀ, ಹೊಟ್ಟೆ ಹಸ್ತಂಗೆ ಆಗಿತ್ರೆ ಊಟ ಮಾಡಿಬಿಟ್ರೆ ಆತಂತಂದು ಬಡ ಬಡ ಇದಕ್ಕೆ ಹಚ್ಕೊಂಡಿನಿ ರೀ ತಾಟಿಗೆ ಪಲ್ಯ ಜೋಳಕ್ಕೆ ಮತ್ತು ಒಟ್ಟು ಇದನ್ನು ಹಚ್ಕೊಂಡು ಮತ್ತೇನು ಮಾಡೋದಂತ ಬಡ ಬಡ ತೊಗೊಂಡು ಉಣ್ಣಾಕತ್ತಿದ್ದು ನೋಡಿರಿ. ಉಣ್ಣೋನ್ ಬರ್ರಲ್ಲ ನೀವು. ನಾವಂತ್ರಿ ಈ ರೀತಿ ರೊಟ್ಟಿ ಮಾಡ್ಕೊಂಡು ಉಣ್ತೀವಿ ರೀ. ನೀವು ಹೆಂಗೆ ಮಾಡ್ತೀರಿ ರೊಟ್ಟಿ? ನೀವು ನಮ್ಕಿನ್ನ ಭಾಳ ಚಲೋ ಮಾಡ್ತೀರಿ ಅಂತ ಅಂದ್ಕೊಂಡಿನಿ ರೀ. ಈ ಕಡೆ ರೊಟ್ಟಿ ಊಟ ಆಗೋಣ ಮತ್ತು ಒಲೆ ಮ್ಯಾಗೆ ಒಟ್ಟು ಅನ್ನ ಇಟ್ಬಿಟ್ರೆ ಆತು. ಕಿಚ್ಚು ಭಾಳ ಇತ್ತಲ್ರಿ, ಸುಳ್ಳು ಯಾಕೆ ಗ್ಯಾಸ್ ವೇಸ್ಟ್ ಮಾಡ್ಬೇಕಂತಂದು ಕಿಚ್ಚಿನ ಮ್ಯಾಗ ಅನ್ನ ಅಳಿಬಿಟ್ರಿ. ರಾತ್ರಿ ಅಡುಗೆನೂ ಮುಗೀತು ನೋಡಿರಿ.